ರಾಧಾ, ಯಾಕೆ ಒಳ್ಳೆ ಚಿಕ್ಕ ಮಗು ಥರ ಹಠ ಮಾಡ್ತಿದ್ಯಲ್ಲ? ಮಗಳು ಮದುವೆ ಮುಂದೆ ಇಟ್ಕೊಂಡು ಮಗ ಸೊಸೆನ ಬೇರೆ ಮನೆಗೆ ಹೋಗಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ಗೇನಾದರೂ ಬುದ್ಧಿ ಇದೆಯಾ? ಬುದ್ಧಿ ಇರೋ ಹೊತ್ತಿಗೆ ಇದನ್ನೆಲ್ಲ ಮಾಡ್ತಿರೋದು. ಈಗ ನಾನು ಅವರಿಬ್ಬರನ್ನು ಮನೆಯಿಂದ ಹೊರಗಡೆ ಕಳಿಸ್ಲಿಲ್ಲ ಅಂದರೆ ರಂಜಿತಾ ಮದುವೆ ಆದಮೇಲೆ ರಘು ಮತ್ತು ರಚನಾ ಇಬ್ಬರು ಸೇರಿಕೊಂಡು ನಮ್ಮಿಬ್ಬರನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ಏನು, ಅವರಿಬ್ರು ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ತಾರ? ಏನು ಮಾತು ಅಂತ ಆಡ್ತಿದ್ಯಾ ರಾಧಾ? ನೋಡಿ, ನನಗೆ ಈ ವಿಷಯದಲ್ಲಿ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಮ್ಮಿಬ್ರಿಗೋಸ್ಕರ ನೀವಿಬ್ರು ಜಗಳ ಆಡೋದು ಬೇಡ. ನಾನು ಆಗಲೇ ಬಾಡಿಗೆ ಮನೆ ಹುಡುಕೊಂಡು ಆಗಿದೆ. ನನ್ನ ಫ್ರೆಂಡು ಸಾಮಾನೆಲ್ಲ ಶಿಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ನಾಳಿದ್ರಲ್ಲಿ ನಾವು ಬೇರೆ ಮನೆಗೆ ಹೋಗ್ತೀವಿ. ನೋಡು, ಈ ಮನೆಯಲ್ಲಿ ನಿಂದು ಅಂತ ಯಾವ ವಸ್ತುನೂ ಇಲ್ಲ. ಇಲ್ಲಿಂದ ನೀನು ಯಾವ ವಸ್ತುನೂ ತಗೊಂಡು ಹೋಗೋ ಹಾಗಿಲ್ಲ. ರಾಧಾ, ನಿನ್ಗೇನು ಮನೆಗೆಲ್ಲ ಕೆಟ್ಟಿದ್ದೇನೆ? ಈ ಮನೆನೇ ಅವಂದು ಅಂದಮೇಲೆ ಈ ಮನೇಲಿರೋ ವಸ್ತು ಎಲ್ಲ ಅವಂದೇ. ಏನು ಮನೆ ಇವಂದ? ಓಹೋ, ಇವನಿ ಮನೆ ಇಟ್ಕೊಂಡ್ಬಿಟ್ರೆ ನಾನು ನೀವು ರಂಜಿತಾ ಎಲ್ಲಿ ಹೋಗ್ಬೇಕು? ಅಲ್ಲ ಕಣೆ, ರಂಜಿತಾ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಾಳೆ. ನಾವಿಬ್ರು ತಾನೇ ಮಗ ಸೊಸೆ ಜೊತೆ ಚೆನ್ನಾಗಿರ್ಬೇಕಾಗಿದ್ದವರು. ಯಾರು ಇಲ್ಲಿ ಇರಬೇಕು, ಯಾರು ಇಲ್ಲಿ ಇರಬಾರ್ದು ಅಂತ ತೀರ್ಮಾನ ಮಾಡಾಗಿದೆ. ಅವನಿಗೇನು ಬೇಕು ಅದನ್ನು ಅವನು ಹೊಂದಿಸ್ಕೊಳ್ಳಿ. ಈ ಮನೆಯಿಂದ ಒಂದು ಹುಲ್ಕಡ್ಡಿನೂ ತಗೊಂಡು ಹೋಗೋ ಹಾಗಿಲ್ಲ ಅವನು. ಇಷ್ಟೆಲ್ಲ ಅಂದಮೇಲೆ ರಘುಗೆ ತನ್ನ ತಾಯಿ ಮೇಲೆ ತುಂಬಾನೇ ಕೋಪ ಬರುತ್ತೆ. ಬೇಕಾಗಿಲ್ಲ, ನೀನು ಕೊಡ್ತೀನಿ ಅಂದರೂ ನಾನು ಅದನ್ನು ತಗೊಂಡು ಹೋಗಲ್ಲ. ಇಲ್ಲಿರೋ ವಸ್ತುಗಳನ್ನೆಲ್ಲ ಕೊಡಕ್ಕೆ ಅದು ನೀನು ಸಂಪಾದನೆ ಮಾಡಿದ? ಎಲ್ಲ ನಿಮ್ಮಪ್ಪ ಕಷ್ಟಪಟ್ಟು ದುಡ್ದಿರೋದು. ಹೋಗ್ಲಿ ಬಿಡಿ ಅತ್ತೆ, ಈಗ ಅದಕ್ಕೆ ಜಗಳ ಮಾಡೋದು ಬೇಡ. ರಚನಾ, ನಾಳೆ ಬೆಳಿಗ್ಗೆನೆ ಆ ಮನೆಗೆ ಹಾಲುಗ್ಸಿ ನಾವು ಹೋಗೋಣ ನಡಿ. ಇಲ್ಲಿ ಯಾರು ಹಂಗೂ ನಮಗೆ ಬೇಕಾಗಿಲ್ಲ. ನೀನು ಅಳೋದಿದ್ರೆ ಬೇರೆ ಬಾಡಿಗೆ ಮನೆ ಮಾಡಿದ್ಯಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡು ಅಳು. ಈ ಮನೇಲಿ ಅಳ್ಬೇಡ. ಇಲ್ಲ ಅಳ್ತಾ ನಿಂತಿದ್ದಾಳೆ. ಯಾಕೆ? ನಮ್ಮನೆಗೂ ನಾಳೆ ಒಳ್ಳೇದಾಗಬಾರ್ದಲ್ವಾ? ಅದಕ್ಕೆ. ನೀನು ಮಾಡ್ತಿರೋ ಗಲಂದಾರಿ ಕೆಲಸದಿಂದ ಈಗ ಒಳ್ಳೇದಾಗಿದೆ. ಮನೆ ಸೊಸೆ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಮ್ಮ ಮನೆಗೆ ಯಾವತ್ತೂ ಒಳ್ಳೇದಾಗಲ್ಲ, ಅದು ತಿಳ್ಕೊಂಬಿಡು. ಸಾಕು, ಸುಮ್ಮನೆ ಇರಿ. ಇಷ್ಟು ದಿನ ಇವಳ ಇದ್ಲಾ? ರಮೇಶ್ ತನ್ನ ಹೆಂಡತಿ ರಾಧಂಗೆ ಎಷ್ಟೇ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ರು ರಾಧಾ ತನ್ನ ಹಠನ ಬಿಡೋದೇ ಇಲ್ಲ. ಹೀಗೆ 2-3 ದಿನ ಕಳೆಯುತ್ತೆ. ರಘು ರಚನಾ ಇಬ್ರು ತಾವು ಮಾಡಿರೋ ಬಾಡಿಗೆ ಮನೆಗೂ ಶಿಫ್ಟ್ ಆಗಿರ್ತಾರೆ. ಸದ್ಯ ಅವರಿಬ್ರು ಈ ಮನೆಯಿಂದ ತೊಲಗಾಯ್ತು. ಇನ್ನು ರಂಜಿತಾ ಮದುವೆನ ಗ್ರ್ಯಾಂಡಾಗಿ ಮಾಡಿಬಿಡ್ಬೇಕು. ಎಲ್ಲರೂ ಬಾಯಿ ಮೇಲೆ ಬೆಲ್ಲಿಟ್ಕೋಬೇಕು. ಈ ಥರ ಮದುವೆನ ನಾವು ಯಾವತ್ತೂ ನೋಡೇ ಇಲ್ಲ ಅಂತ. ಯಾರು? ಬಂದೆ. ಓ, ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಒಂದು ನಿಮಿಷ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ, ತಿಂಡಿ ಕಾಫಿ ಎಲ್ಲ ಮನೇಲೇ ಆಗಿದೆ. ಇಲ್ಲೇ ಮಾರ್ಕೆಟ್ ಕಡೆ ಬಂದಿದ್ವಿ. ಹೇಗೂ ಇಷ್ಟು ದೂರ ಬಂದಿದ್ವಲ್ಲ, ಹಾಗೆ ನಿಮ್ಮನ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ. ಒಳ್ಳೇದೇ ಆಯ್ತು ಬಿಡಿ, ಅದಕ್ಕೇನಂತೆ. ಎಲ್ಲಿ ಮನೇಲಿ ಯಾರೂ ಕಾಣಿಸ್ತಾನೆ ಇಲ್ಲ? ಇವರು ಅವ್ರ ಫ್ರೆಂಡ್ ಜೊತೆ ಎಲ್ಲ ಆಚೆ ಹೋಗಿದ್ದಾರೆ. ರಂಜಿತಾ ಇನ್ನೂ ಮಲಗಿದಾಳೆ, ಎದ್ದಿಲ್ಲ. ಏನು, ರಂಜಿತಾ ಇನ್ನೂ ಎದ್ದಿಲ್ವಾ? ಅಲ್ಲ, 11:30 ಆಗ್ತಾ ಬಂತು, ಇನ್ನೂ ಎದ್ದಿಲ್ಲ ಅಂದರೆ ಅದು ರಾತ್ರಿ ಹೊತ್ತು ಇವರು ಮತ್ತೆ ರಂಜಿತಾ ಇಬ್ರು ಫೋನಲ್ಲಿ ತುಂಬ ಹೊತ್ತು ಮಾತಾಡ್ತಾರಲ್ವಾ, ಹಾಗಾಗಿ ಅವಳಿಗೆ ನಿದ್ರೆ ಸರಿಯಾಗಿರಲ್ಲ. ಬೆಳಿಗ್ಗೆ ಹೊತ್ತು ಮಲ್ಕೋತಾಳೆ. ಅಮ್ಮ, ಏನು ಹೇಳ್ತಿದ್ದಾರೆ ಇವರು? ನಾನು ರಂಜಿತಾ ಫೋನಲ್ಲಿ ಮಾತಾಡಲ್ಲ. ಮಾತಾಡಿದ್ರು ಮ್ಯಾಕ್ಸಿಮಮ್ 10 ಮಿನಿಟ್ಸ್. ಅದ್ರ ಮೇಲೆ ಅವ್ರು ನನ್ನ ಜೊತೆ ಮಾತಾಡಲ್ಲ, ಗೊತ್ತಾ? ಅದು ಸರಿ, ನಿಮ್ಮ ಸೊಸೆಯಲ್ಲಿ ನಾವು ಬಂದು ಇಷ್ಟೊತ್ತಾದರೂ ಬಂದು ನಮ್ಮನ್ನು ಮಾತಾಡಿಸ್ಲಿಲ್ಲ. ಮಗ ಏನೋ ಕೆಲ್ಸಕ್ಕೆ ಹೋಗಿರ್ತಾನೆ, ಸರಿ. ಇಲ್ಲ, ಅದು ಅದು ಅವರಿಬ್ರು ನನ್ನ ಮಗನ ಫ್ರೆಂಡ್ ಮನೇಲಿ ಇವತ್ತು ಗೃಹ ಪ್ರವೇಶ ಅಂತೆ. ಅದಕ್ಕೆ ಅವಳು ಇಬ್ಬರು ಹೋಗಿದ್ದಾರೆ. ಓ ಹೌದಾ? ನಿಮ್ಮ ಮಗನ ಮದುವೆಲಿ ನೋಡಿದ್ದು, ನಿಮ್ಮ ಮಗನೂ ಸೊಸೆನೋ. ಪಾಪ ರಚನಾನ ಸರಿಯಾಗಿ ಮಾತಾಡ್ಸೋಕ್ಕೆ ಆಗಿಲ್ಲ ನೋಡಿ. ಅವಳನ್ನು ಹೇಗೂ ಮಾತಾಡ್ಸ್ದಂಗಾಗುತ್ತೆ ಅಂತ ಬಂದೆ. ಎಷ್ಟೊತ್ತಿಗೆ ಬರ್ಬೋದು ಗೊತ್ತಿಲ್ಲ, ಲೇಟ್ ಆಗ್ಬೋದು ಅನ್ಸುತ್ತೆ. ಪರವಾಗಿಲ್ಲ, ಅವ್ರು ಬರಲಿ, ನಾವು ಅವ್ರನ್ನ ಮಾತಾಡ್ಸ್ಕೊಂಡೇ ಹೋಗ್ತೀವಿ. ಇನ್ನು ಈ ವಿಷಯ ಮುಚ್ಚಿಟ್ಕೊಂಡು ಪ್ರಯೋಜನ ಇಲ್ಲ.
ಇವತ್ತಲ್ಲ ನಾಳೆ ಇವ್ರಿಗೂ ವಿಷಯ ಗೊತ್ತಾಗ್ಲೇಬೇಕು ತಾನೇ. ಅಯ್ಯೋ ಅದ್ರಲ್ಲೇನಿದೆ, ಹೇಳ್ಬಿಡೋಣ. ಅದು ಏನೂ ತಿಳ್ಕೊಬೇಡಿ, ನಾನು ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ರಘು ಮತ್ತೆ ರಚನಾ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೋದ್ರು. ಏನು? ನಿಮ್ಮ ಮಗ ಸೊಸೆ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೋದ್ರಾ? ಯಾಕೆ? ನೋಡಿ, ಯಾಕೆ ಏನು ಅನ್ನೋದು ನಿಮಗೆ ಬೇಡವಾದ ಪ್ರಶ್ನೆ. ನನಗೆ ವಿಷಯ ಹೇಳಬೇಕು ಅನ್ನಿಸ್ತು, ನಾನು ಹೇಳಿದ್ದೀನಿ ಅಷ್ಟೇ. ಹೌದಾ, ಸರಿ. ಹಾಗಿದ್ರೆ ನಾವು ಒಂದು ವಿಷಯ ಹೇಳಕ್ಕೆ ಅಂತಾನೆ ಬಂದಿದ್ದೀವಿ, ಅದನ್ನು ನೀವು ಕೇಳಿಸ್ಕೊಳ್ಳಿ. ವಿಷಯನಾ? ಏನದು? ಏನು ಅಂದರೆ, ನಮಗೆ ನಿಮ್ಮ ಸಂಬಂಧ ಬೇಕಾಗಿಲ್ಲ, ಈ ಮದುವೆ ನಡೆಯಲ್ಲ. ಏನು ಏನು ಹೇಳ್ತಾ ಇದ್ದೀರಾ ನೀವು? ಇರೋದನ್ನೇ ಹೇಳ್ತಾ ಇರೋದು. ನಮಗೆ ನಿಮ್ಮ ಸಂಬಂಧ ಇಷ್ಟ ಇಲ್ಲ. ಓಹೋ, ಇವಾಗ ನನಗೆಲ್ಲ ಅರ್ಥ ಆಗ್ತಿದೆ. ಇದೆಲ್ಲ ಯಾರು ಪಿತೂರಿ ಅಂತ. ನಾನು ರಘು ರಚನನ್ನ ಈ ಮನೆಯಿಂದ ಆಚೆ ಕಳಿಸ್ತೆ ಅಂತ ಅವನು ಅಲ್ಲಿ ಬಂದು ನಾಟಕ ಆಡಿ ಹೇಗಾದರೂ ಮಾಡಿ ಈ ಸಂಬಂಧನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ನೋಡಿದ್ನಾ? ಅವರೇನು ಹೇಳಿಲ್ಲ ಪಾಪ. ನಿನ್ನೆ ರಘು ಅವರು ನಮ್ಮ ತಂದೆಗೆ ಫೋನ್ ಮಾಡಿ ಒಂದು ವಾರ ರಜೆ ಬೇಕಿತ್ತು ಅಂತ ಕೇಳಿದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ನನ್ನ ಫ್ರೆಂಡು ಬೇರೆ ಮನೆಗೆ ಶಿಫ್ಟ್ ಆಗ್ತಿದ್ದಾನೆ, ಅವನಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಹೇಳಿದ್ರು. ಆದರೆ ರಂಜಿತಾ ನನಗೆ ಫೋನಲ್ಲಿ ಎಲ್ಲ ವಿಷಯನೂ ಹೇಳಿದ್ಲು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಅದಕ್ಕೆ ಕಾರಣ ನೀವು ಅಂಕಲ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ಆಚೆ ಹೋಗಿರೋದು ನಮ್ಮ ಮಗ ಸೊಸೆ ತಾನೇ, ನಿಮ್ಗೆ ಟೆನ್ಷನ್ನು? ಯಾಕೆ ಅಂದರೆ ಗಾದೆ ಇಲ್ವಾ, ತಾಯಿ ಅಂತೆ ಮಗಳು ನೂಲ್ನಂತೆ ಸೀರೆ ಅಂತ. ಅದಕ್ಕೆ ನಿಮ್ಮ ಥರನೇ ನಿಮ್ಮ ಮಗಳು ಕೆಟ್ಟ ಬುದ್ಧಿ ಕಲ್ತ್ಕೊಂಡು ನಮ್ಮ ಮನೆಗೆ ಬಂದರೆ ನಾಳೆ ನನ್ನ ಮಗಂಗೂ ಇಲ್ಲದೆ ಇರೋ ಬುದ್ಧಿ ಎಲ್ಲ ಹೇಳ್ಕೊಟ್ಟು ನಾನು ನಮ್ಮ ಮನೆಯವ್ರನ್ನ ಹೊರಗಡೆ ಹಾಕಿಸ್ತಾಳೆ. ನಮಗಿರೋದು ಒಬ್ಬನೇ ಮಗ, ಇದನ್ನೆಲ್ಲ ನೋಡ್ಕೊಂಡಿರೋಕೆ ನಮಗಾಗಲ್ಲ. ಅದಕ್ಕೆ ನಮಗೆ ಸಂಬಂಧ ಬೇಡ, ಈ ಮದುವೆ ಕ್ಯಾನ್ಸಲ್ ಅಂತ ಹೇಳಿ ಹೋಗೋಣ ಅಂತಲೇ ನಾವು ಇಲ್ಲಿಗೆ ಬಂದಿದ್ದು. ಅಯ್ಯೋ, ದಯವಿಟ್ಟು ಆ ರೀತಿ ಮಾಡಬೇಡಿ. ಮದುವೆ ಫಿಕ್ಸ್ ಆಗಿ ಇನ್ವಿಟೇಷನ್ ಪ್ರಿಂಟ್ ಆಗೋಗಿದೆ, ಹಂಚೋದೊಂದೇ ಬಾಕಿ ಇರೋದು. ಇನ್ನೂ ಅದು ಬಾಕಿ ಇದೆಯಲ್ಲ, ಇನ್ನೂ ಹಂಚಿಲ್ವಲ್ಲ, ಬಿಡಿ. ರಾಹುಲ್, ಇವ್ರ ಹತ್ರ ಏನು ಮಾತು? ನಮ್ಮ ತೀರ್ಮಾನ ಏನು ಅಂತ ಹೇಳಾಯ್ತಲ್ವಾ, ಎದ್ ನಡಿ. ಅಲ್ಲ, ಒಂದು ನಿಮಿಷ ನಿಂತ್ಕೊಳ್ಳಿ. ಅಯ್ಯೋ, ಇವರೇನು ಮದುವೆ ಬೇಡ ಕ್ಯಾನ್ಸಲ್ ಅಂತ ಹೇಳಿ ಹೋಗ್ತಿದಾರಲ್ಲ, ಏನು ಮಾಡೋದೀಗ? ರಂಜಿತಾ, 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 ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರಾಹುಲ್ ಮತ್ತೆ ಅವರಮ್ಮ ಇಬ್ರು ನಮ್ಮ ಮನೆಗೆ ಬಂದಿದ್ರು. ನೀನು ಮಲ್ಕೊಂಡಿದ್ಯಾ ಅಂತ ಹೇಳಿದೆ. ಅವರು ಏನು ಹೇಳಕ್ ಬಂದಿದ್ರು ಗೊತ್ತಾ? ನಮಗೆ ನಿಮ್ಮ ಸಂಬಂಧ ಬೇಡ, ಈ ಮದುವೆ ಕ್ಯಾನ್ಸಲ್ ಅಂತ ಹೇಳಿದ್ರು ಕಣೆ. ಪ್ಲಾನ್ ಸಕ್ಸಸ್. ಏನು ಏನು ಹೇಳ್ತಿದ್ಯಮ್ಮ ನೀನು? ಹೌದು ಕಣೆ, ರಘು ಏನೇನು ಹೇಳಿದಾನೋ ಗೊತ್ತಿಲ್ಲ. ಅವರು ರಘು ಏನು ಹೇಳಿಲ್ಲ, ನಿಮ್ಮ ಮಗಳೇ ಹೇಳಿದ್ದು ನಮ್ಮ ಅಣ್ಣ ಅದಕ್ಕೆ ಇಬ್ರು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಅಲ್ಲ ಕಣೆ, ನೀನು ಯಾಕೆ ಅವ್ರಿಗೆ ನಮ್ಮನೆ ವಿಷಯ ಎಲ್ಲ ಹೇಳ್ದೆ? ಅಲ್ಲಮ್ಮ, ರಾಹುಲ್ ಅವರು ಫೋನ್ ಮಾಡಿದಾಗ ಹೇಳ್ತಾ ಇದ್ರು ಯಾವಾಗಲಾದರೂ ನಿಮ್ಮ ಮನೆಗೆ ಸರ್ಪ್ರೈಸ್ ವಿಸಿಟ್ ಕೊಡ್ತೀನಿ ಅಂತ. ಆಗ್ಲಾದರೂ ಈ ವಿಚಾರ ಗೊತ್ತಾಗಲೇಬೇಕಾಗಿತ್ತಲ್ವಾ, ಅದಕ್ಕೆ ನಾನು ಮುಂಚೆನೇ ಹೇಳಿಬಿಟ್ಟೆ. ಅಯ್ಯೋ, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ವಲ್ಲೇ. ನೀನಾದರೂ ರಾಹುಲ್ ಅವ್ರಿಗೆ ಫೋನ್ ಮಾಡಿ ಏನೇ ತಪ್ಪಿದ್ರು ಕ್ಷಮಿಸ್ಬಿಡಿ, ಆದರೆ ಈ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ಅಂತ ಹೇಳೆ. ನಿಮ್ಮ ಅಪ್ಪಂಗೆ ಗೊತ್ತಾದರೆ ಅಷ್ಟೇ. ಸರಿ ಅಮ್ಮ, ನಾನು ಈಗಲೇ ಅವ್ರಿಗೆ ಫೋನ್ ಮಾಡ್ತೀನಿ, ನೀನು ಟೆನ್ಷನ್ ತಗೋಬೇಡ. ಸರಿ, ಇವಾಗಲೇ ಮಾಡು. ಹಾಂ, ನಾನು ಈಗಲೇ ಅವ್ರಿಗೆ ಮಾಡ್ತೀನಿ, ನಿನ್ನ ಕೆಲಸ ನೋಡ್ಕೊ ಹೋಗು. ಈಗಲೇ ರಾಜೀವ್ಗೆ ಫೋನ್ ಮಾಡಿ ನಮ್ಮ ಪ್ಲಾನ್ ಸಕ್ಸಸ್ ಅಂತ ಹೇಳಬೇಕು. ಹಲೋ ಹಲೋ ರಾಜೀವ್, ನಾವು ಮಾಡಿದ ಪ್ಲಾನು ಸಕ್ಸಸ್ ಆಯಿತು. ಏನು ಏನು ಹೇಳ್ತಿದ್ಯಾ ರಂಜಿತಾ ನೀನು? ಹೌದು ಅಮ್ಮ, ಈಗಷ್ಟೇ ಗಾಬರಿ ಮಾಡಿಕೊಂಡು ನನ್ನ ರೂಮ್ ಒಳಗೆ ಬಂದು ರಾಹುಲ್ ಮತ್ತೆ ಅವ್ರ ಅಮ್ಮ ಬಂದಿದ್ರು. ಅವ್ರಿಗೆ ಮದುವೆ ಇಷ್ಟ ಇಲ್ವಂತೆ, ನಿಮ್ಮ ಸಂಬಂಧ ಬೇಕಾಗಿಲ್ಲ ನಮಗೆ, ಮದುವೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು. ನೀನಾದರೂ ಒಂದು ಮಾತು ರಾಹುಲ್ಗೆ ಫೋನ್ ಮಾಡಿ ಏನೇ ಆಗಿದ್ರು ಸಾರಿ, ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿದ್ರು. ನಾನು ರಾಹುಲ್ಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಮಾಡಿದೆ. ಹೌದಾ, ಒಳ್ಳೇದಾಯ್ತು ಬಿಡು. ಹಾಂ ರಂಜಿತಾ, ಇನ್ನು ನೀನು ಆ ಮನೇಲೇ ಇದ್ದರೆ ಕಷ್ಟ. ಒಂದು ಕೆಲಸ ಮಾಡು, ನಾನು ಆಲ್ರೆಡಿ ಬಾಡಿಗೆ ಮನೆ ಹುಡುಕಿದ್ದೀನಿ. ನೀನು ನಾಳೆ ಬೆಳಗ್ಗೆನೇ ನಾನು ಕಳಿಸೋ ಲೊಕೇಶನ್ಗೆ ಬಂದುಬಿಡು. ಬೆಳಿಗ್ಗೆನಾ? ದಿನ ಬೆಳಗ್ಗೆ ನಾನು ಎದ್ದೇಳೋದೇ ಲೇಟಾಗಿ. ನಾಳೆ ಬೆಳಗ್ಗೆ ಬೇಗ ಎದ್ರೆ ಇವರೆಲ್ಲ ಎಲ್ಲಿಗೆ ಹೋಗ್ತಿದ್ಯಾ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ರಾಜೀವ್. ಹಾಗಿದ್ರೆ ಒಂದು ಕೆಲಸ ಮಾಡು, ಇವತ್ತು ರಾತ್ರಿನೇ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ಹೊರಟು ಬಂದುಬಿಡು. ಇವತ್ತು ರಾತ್ರಿನಾ? ಸರಿ ಆಯಿತು.
ಹೇಗೂ ನೈಟ್ ಊಟ ಮಾಡಿಕೊಂಡು ನೀನು ವಾಕಿಂಗ್ ಹೋಗ್ತೀಯ ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರುತ್ತೆ. ಆದರೆ ಲಗೇಜ್ ಎಲ್ಲ ಹೇಗೆ ತರ್ತೀಯಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ರಾಜೀವ್. ಹೇಗೆ ತರೋದು ಅಂತಾನೆ ಅರ್ಥ ಆಗ್ತಿಲ್ಲ. ಒಂದು ಕೆಲಸ ಮಾಡು, ರಾತ್ರಿ 12-12:30 ಅಷ್ಟೊತ್ತಿಗೆ ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ. ಕಾರಲ್ಲಿ ಬರ್ತೀನಿ. ನಿನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿರು. ನನ್ನ ಜೊತೆ ಬಂದ್ಬಿಡುವಂತೆ. ಸರಿ ಆಯಿತು, ಹಾಗೆ ಮಾಡ್ತೀನಿ. ಆದರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಯಾವುದೇ ಅನುಮಾನ ಬರಬಾರ್ದು. ಸರಿ ಆಯಿತು, ನಾನೆಲ್ಲ ರೆಡಿಯಾಗಿ ನಿಮ್ಗೆ 12 ಗಂಟೆ ಮೇಲೆ ಫೋನ್ ಮಾಡ್ತೀನಿ. ಓಕೆನಾ? ಬಾಯ್. ಓಕೆ ಬಾಯ್. ಅಬ್ಬ, ಅಂತೂ ಇಂತೂ ಈ ಮದುವೆ ಕ್ಯಾನ್ಸಲ್ ಆಗಿ ನಾನು ರಾಜೀವ್ ಜೊತೆ ಹೋಗೋ ಟೈಮ್ ಬಂದೇ ಬಿಡ್ತು. ರಾಧಾ, ರಾಧಾ, ಯಾಕೆ ಏನು ಮಾತಾಡದೆ ಹೀಗೆ ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಏನಾಯ್ತು? ರಾಧಾ ನಡೆದಿರೋ ಎಲ್ಲ ವಿಷಯನೂ ತನ್ನ ಗಂಡ ರಮೇಶ್ಗೆ ಹೇಳ್ತಾಳೆ. ಏನು ಹೇಳ್ತಿದ್ಯಾ ರಾಧಾ ನೀನು? ಹೌದು ರೀ, ನಮಗೆ ನಿಮ್ಮ ಸಂಬಂಧ ಬೇಡ, ಈ ಮದುವೆ ಕ್ಯಾನ್ಸಲ್ ಅಂತ ರಾಹುಲ್ ಮತ್ತೆ ಅವ್ರ ತಾಯಿ ಇಬ್ರು ಹೇಳಿ ಹೊರಟೋದ್ರು. ಇನ್ನೇನು ಮಾಡ್ತಾರೆ? ನಿನ್ನೆ ಮೊನ್ನೆ ಮದುವೆ ಆಗಿರೋ ಮಗ ಸೊಸೆನೇ ಮನೇಲಿಲ್ಲ ಅಂದಮೇಲೆ ಇನ್ನು ಮಗಳು ಅವ್ರ ಮನೇಲಿ ಇರ್ತಾಳ ಅನ್ನೋ ಥರ ಅವರು ಯೋಚನೆ ಮಾಡಿರ್ತಾರೆ. ನಾನು ನಿನಗೆ ಹೇಳಿದೆ, ಮಗಳು ಮದುವೆ ಮುಂದೆ ಇಟ್ಕೊಂಡು ಇದೆಲ್ಲ ಬೇಕಾ ನಿನಗೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಅನುಭವಿಸು ಇವಾಗ. ಪಾಪ ರಂಜಿತಾ ಈ ಮದುವೆ ಬಗ್ಗೆ ಎಷ್ಟು ಕನ್ಸು ಕಟ್ಕೊಂಡಿದ್ಲೋ ಏನೋ, ಎಲ್ಲ ನೀನೇ ಹಾಳು ಮಾಡಿದ್ದು. ನಾನು ರಂಜಿತಾಗೆ ಹೇಳಿದ್ದೀನಿ, ರಾಹುಲ್ ಅವ್ರಿಗೆ ಫೋನ್ ಮಾಡಿ ಏನೇ ತಪ್ಪಿದ್ರು ಕ್ಷಮಿಸ್ಬಿಡಿ, ಆದರೆ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ಅಂತ ಹೇಳು ಅಂತ. ಇವಾಗ ಏನು ಹೇಳಿ ಏನು ಪ್ರಯೋಜನ? ಅಲ್ಲ ಕಣೆ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ? ಎಲ್ಲ ನನಗೆ ಗೊತ್ತು, ನಾನೇ ಮೇಧಾವಿ ಅನ್ನೋ ಥರ ಮಾತಾಡ್ತೀಯಾ? ಒಬ್ಳು ಮನೆಗೆ ಹೆಣ್ಣು ಕೊಡಬೇಕಾದ್ರು, ಒಬ್ಳು ಮನೆಯಿಂದ ಹೆಣ್ಣು ತರಬೇಕಾದ್ರು ಎರಡಕ್ಕೂ ಯೋಚನೆ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಹೌದು ರೀ, ಇವಾಗ ಬೀಗರಿಗೆ ಏನು ಹೇಳಿ ಸಮಾಧಾನ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇನ್ನೇನು ಕತ್ಲಾಗ್ತಾ ಬಂತು. ಈಗ ನಾವು ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, ಅವ್ನ ಮನಸ್ಸು ಸ್ವಲ್ಪ ತಿಳಿಯಾಗಲಿ. ನಾಳೆ ಬೆಳಗ್ಗೆ ಹಾಗೆ ನಾನು, ನೀನು, ರಂಜಿತಾ 3 ಜನನೂ ಹೋಗಿ ಅದು ಏನು ವಿಷಯ ಅಂತ ಕೇಳಿಕೊಂಡು ಸರಿಯಾಗಿ ಅವ್ರಿಗೆ ಸಮಾಧಾನ ಮಾಡ್ಬಿಟ್ಟು ಬರೋಣ. ಸರಿ ಆಯ್ತು. ಈ ಕಡೆ ರಮೇಶ್ ಮತ್ತು ರಾಧಾ ಇಬ್ರು ರಾಹುಲ್ ಮನೆಗೆ ಹೋಗಿ ಮಾತಾಡ್ಕೊಂಡು ರಾಜಿ ಮಾಡ್ಕೊಂಡು ಬರೋಣ ಅಂತ ಯೋಚನೆ ಮಾಡ್ತಾ ಇದ್ರೆ, ಆ ಕಡೆ ರಂಜಿತಾ ರಾಜೀವ್ ಜೊತೆ ಹೊರಡಕ್ಕೆ ರೆಡಿಯಾಗಿರ್ತಾಳೆ. ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.